ನಮಗೆ ನಾವು ಕಟ್ಟುವಂಥ ತೆರಿಗೆಯಲ್ಲಿ ನಮಗೆ ಕೊಡುವಂಥ ಅನುದಾನ ಇರ್ಬೋದು, ನಮ್ಮಲ್ಲಿ ರೈತರಿಗಾದಂಥ ನಷ್ಟದಲ್ಲಿ, ಬೆಳೆ ನಷ್ಟದಲ್ಲಿ ನಾವು ಕೇಂದ್ರ ಮುಂದೆ ಕೇಳಿಕೊಂಡಾಗ 35,000 ಕೋಟಿ ನಮಗೆ ನಷ್ಟ ಆಗಿದೆ ಅಂತ ಕೇಳಿದಾಗ 3,500 ಕೋಟಿ ಕೊಟ್ಟಂಥದ್ದು. ಇಂಥ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡಾಗ ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಮಲತಾಯಿ ಮಕ್ಕಳಂತೆ ನೋಡುವಂಥ ವ್ಯವಸ್ಥೆ ಪ್ರತಿ ಬಜೆಟ್ನಲ್ಲಿ ಆಗ್ತಾ ಇದೆ. ನನಗನ್ಸುತ್ತೆ ಇವತ್ತು ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮಲ್ಲಿ 3 ಜನ ಮಂತ್ರಿಗಳಿದ್ದಾರೆ, ಕೇಂದ್ರದ ಮಂತ್ರಿಗಳು. ಅವರು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಯಾವತ್ತೂ ಧ್ವನಿ ಎತ್ತಲ್ಲ ಅನ್ನೋದು ಗೊತ್ತು. ಇನ್ನು ಕರ್ನಾಟಕದ ಮಹಾನ್ ಸಂಸದರು ಅಲ್ಲಿದ್ದಾರೆ, ಅವರು ಅಷ್ಟೇ ಅಮಿತ್ ಶಾ ಮುಂದೆ, ನರೇಂದ್ರ ಮೋದಿಯವರ ಮುಂದೆ ನಮಗೆ ಅನ್ಯಾಯ ಆಗಿದೆ ಕರ್ನಾಟಕದವರಿಗೆ, ಭಾರತ ಒಕ್ಕೂಟದಲ್ಲಿ ಕರ್ನಾಟಕ ಇದೆಯಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅಂತ ಕೇಳುವಂಥ ತಾಕತ್ತು, ಶಕ್ತಿ ಇಲ್ಲದ ಕಾರಣ ನಾವು ಕಟ್ಟುವ ತೆರಿಗೆ ಲೆಕ್ಕ ತಗೊಂಡ್ರೆ ಭಾರತದೊಳಗಡೆ 2ನೇ ರಾಜ್ಯ ಅತಿ ಹೆಚ್ಚು ತೆರಿಗೆ ಕಟ್ಟುವಂಥದ್ದು ಕರ್ನಾಟಕ. ಅಷ್ಟೆಲ್ಲ ತೆರಿಗೆ ನಾವು ಕಟ್ಟಿರುವೆ ಉತ್ತರ ಭಾರತದ ರಾಜ್ಯಗಳಿಗೆ ಸಿಗುವ ಅನುದಾನ ನಮ್ಮ ಕರ್ನಾಟಕ ಸಿಗಲ್ಲ. ನಮಗೆ ನಾವು ಕೊಡುವ ಅಷ್ಟು ತೆರಿಗೆ ಇದ್ದರೂ ಸಹ ನಮಗೇನು ಕೊಡ್ತಾರೆ ಅದರ 3ರಷ್ಟು ಉತ್ತರ ಭಾರತದ ಹಿಂದಿ ರಾಜ್ಯಗಳಿಗೆ ಕೊಡ್ತಾರೆ. ಹಾಗಾಗಿ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ.